ಹಾಯ್ ನಮಸ್ಕಾರ. ನಾನು ಹೇಳೋಕ್ಕೆ ಹೊರಟಿರೋದು ನಮ್ಮಂಥ ಎಷ್ಟೋ ಮಿಡಲ್ ಕ್ಲಾಸ್ ಹುಡುಗರ ಜೀವನದ ಕತೆ. ಓದನ್ನು ಮುಗಿಸಿ ದುಡಿಲೇಬೇಕಾದ ಅನಿವಾರ್ಯ ಅವಶ್ಯಕತೆ. ಆವಾಗಲೇ ನೋಡಿ ನಮ್ಮಂಥ ಮಿಡಲ್ ಕ್ಲಾಸ್ ಹುಡುಗರಿಗೆ ಬೇಗ ನೆನಪಾಗೋದೇ ಈ ನಮ್ಮ ಬೆಂದಕಾಳು ಅಂದರೆ ಬೆಂಗಳೂರು. ಎಲ್ಲಿಂದನೂ ಬಂದು ಲಕ್ಷಾಂತರ ಜನ ಬದುಕನ್ನು ಕಟ್ಕೊಂಡಿದ್ದಾರೆ. ನಮಗೆ ಬದುಕು ಕಟ್ಕೊಡಲ್ವಾ ಅನ್ನೋ ದೃಢವಾದ ನಂಬಿಕೆ ಮೇಲೆ ಬಂದಿರ್ತೀವಿ. ಅಲ್ಲಿಂದ ನೋಡಿ ನಿಜವಾದ ಜೀವನ ಶುರುವಾಗೋದು. ನಮ್ಮವರೇ ನಮಗೆ ಕೆಲಸ ಕೊಡದೇ ಇದ್ದಾಗ, ಕೆಲಸಕ್ಕಾಗಿ ಅಲೆಯುವಾಗ, ಬೇರೆಯವರ ಮುಂದೆ ನಮ್ಮನ್ನು ಅವಮಾನಿಸಿದಾಗ, ಸರಿಯಾಗಿ ಊಟ ಇಲ್ಲದೆ ನಿದ್ರೆ ಇಲ್ಲದೆ ಸಾಕಪ್ಪ ಈ ಬೆಂಗಳೂರು ಸವಾಸ, ನಮ್ಮ ಊರಿಗೆ ಹೋಗ್ಬಿಡೋಣ ಅನಿಸುತ್ತೆ. ಒಂದು ಕಡೆ ಮನೆಯವ್ರ ಬಗ್ಗೆ ಯೋಚಿಸಿದಾಗ ನಾವು ಬದುಕಲೇಬೇಕಾದ ಅನಿವಾರ್ಯತೆ. ಅದೆಷ್ಟೇ ಕಷ್ಟ ಬಂದರೂ ಸ್ವಾಭಿಮಾನ ನೋಡಿ ಬಿಡೋಕ್ಕಾಗಲ್ಲ. ಜೀವನ ಜೊತೆ ಹೋರಾಟಕ್ಕೆ ಇಳಿತೀವಿ. ಹಾಗೆ ಒಂದೊಂದು ರೂಪಾಯಿಗೂ ಲೆಕ್ಕ ಇಡ್ತೀವಿ. ಒಂದೊಳ್ಳೆ ಊಟ, ಒಂದೊಳ್ಳೆ ಬಟ್ಟೆ ಹಾಕೋಕ್ಕೂ ಯೋಚಿಸ್ತೀವಿ. ನಮ್ಮ ಕನ್ಸುಗಳು ಏನೇ ಇದ್ದರೂ ನಮ್ಮವರಿಗೋಸ್ಕರ ದುಡಿತಾನೇ ಇರ್ತೀವಿ. ಕೆಲವರಿಗೆ ಇದು ತಮಾಷೆ ಅನಿಸ್ಬೋದು, ಆದರೆ ನಮ್ಮಂಥವ್ರಿಗೆ ಇದೇ ಜೀವನ. ದುಡಿತಾ ಏನೋ ಇರ್ತೀವಿ. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ದುಡಿಮೆ ಬೆಂಗಳೂರಿನಲ್ಲಿ ಸಾಕಾಗಬೇಕಲ್ಲ. ಇಲ್ಲಿ ದುಡಿಮೆಗಿಂತ ಮಾಡಿರೋ ಸಾಲ, ಬ್ಯಾಂಕ್ ಲೋನೇ ಹೆಚ್ಚಾಗಿರುತ್ತೆ. ಇದ್ರ ಮಧ್ಯೆ ನಾವು ಚಿಕ್ಕವರಿದ್ದಾಗ ಯಾವಾಗಲೂ ಕಂಡ ಕನಸು ಬೆಳೆದು ಎಬ್ಬಿಸ್ತಾನೆ ಇರುತ್ತೆ. ಏನಪ್ಪ ಇವನು ಇಷ್ಟೆಲ್ಲ ಹೇಳ್ತಿದ್ದಾನೆ ಅಂತ ಯೋಚಿಸ್ತಿದ್ದೀರಾ? ಬನ್ನಿ ನಮ್ಮ ಈ ಮಿಡಲ್ ಕ್ಲಾಸ್ ಹುಡುಗರ ಜೀವನ ಹೇಗಿದೆ ಅಂತ ನೋಡ್ಕೊಂಡು ಬರೋಣ.